ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಯಾರ ಹತ್ರ ಆಟ ಆಡ್ತೀಯ ಅದು ಗೊತ್ತಾ ನಿನಗೆ? ನಾನು ಈ ಸಾಮ್ರಾಜ್ಯ ಕಟ್ಟಿರೋದು ಬೆವರು ಸುರಿಸಿ ಅಲ್ಲ, ರಕ್ತ ರಕ್ತ ಹರಿಸಿ ಕಟ್ಟಿರೋದು. ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅಕ್ಕನ್ನ ಅಮ್ಮನ್ನ ಕಳ್ಕೊಂಡು ಅನಾಥೆ ಆಗಿದ್ದೆ. ಜಾಸ್ತಿ ಹಾರಾಡಿದ್ರೆ ಅನಾಥ ಶವ ಆಗ್ಬಿಡ್ತೀಯ. ಅದೆಲ್ಲ ಬೇಕಾ ನಿನಗೆ? ಬಿಳಿ ಬಾಯಿ. ಎಲ್ಲಿದ್ದಾರೆ ಅವರು? ಏನ್ ಮಾಡ್ತಿದ್ದಾರೆ? ಎಲ್ಲ 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 ಗೊತ್ತಾಗ್ಬೇಕು ನನಗೆ. ಈ ವಿಷಯ ಇನ್ಯಾರಿಗೆಲ್ಲ ಗೊತ್ತು? ಹಾ, ಹೇಳು. ನೀವೆಷ್ಟೇ ಕೇಳ್ಕೊಂಡ್ರು ಅಷ್ಟೇ, ನೀವೆಷ್ಟೇ ಹೆದರ್ಸಿದ್ರು ಅಷ್ಟೇ, ನಾನಂತೂ ಬಾಯ್ ಬಿಡಲ್ಲ. ಇನ್ ಸ್ವಲ್ಪ ಹೊತ್ತಷ್ಟೇ ಅವರೇ ಬರ್ತಾರೆ. ಅವ್ರ ಮುಂದೆನೆ ಹೇಳ್ತೀನಿ. ಯಾವ್ದಕ್ಕೂ ಮುಂದಾಗದನ್ನ ಫೇಸ್ ಮಾಡೋದಕ್ಕೆ ನೀವು ರೆಡಿ ಇರಿ. ಕೌಂಟ್ ಡೌನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಟಿಕ್ 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 ಟಿಕ್. ಹೇಳು ಗೆಳೆಯ. ಆನಂದ್, ನಮ್ಮ ಕನಕಪುರ ರೋಡ್ ಗೋಡೌನ್ ಗೊತ್ತಲ್ಲ ನಿನಗೆ? ಹ್ಞೂ, ಖಾಲಿದೆಯಲ್ಲೋ? ಹಾಂ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪೊಲೀಸ್ನವ್ರಿಗೆ ಅಲ್ಲಿಗೆ ಬರೋಕ್ಕೆ ಹೇಳು. ಓಕೆ, ಇನ್ನೊಂದು 20 ಮಿನಿಟ್ಸಲ್ಲಿ ಇರ್ತೀನಿ ನಾನು. ಓಕೆ ಗೆಳೆಯ. ಸಿಸ್ಟರ್, ನಮ್ಮ ಕತೆ ಮುಗೀತು. ಅವನು 10 ನಿಮಿಷದಲ್ಲಿ ಇಲ್ಲಿ ಇರ್ತಾನಂತೆ. ಈಗೇನು ಮಾಡೋದು ಸಿಸ್ಟರ್? ಈಗೇನು ಮಾಡೋದು ಸಿಸ್ಟರ್? ನನಗೂ ಏನು ತೋಚ್ತಾ ಇಲ್ಲ. ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಕೊಡು. ನಿನ್ನ ಕ್ರಿಮಿನಲ್ ಮೈಂಡ್ ಅನ್ನ ಯೂಸ್ ಮಾಡಿ ಏನಾದ್ರೂ ಒಂದು ಐಡಿಯಾ ಹುಡುಕು ಸಿಸ್ಟರ್. ಅಣ್ಣ, ಒಂದು ಕೆಲಸ ಮಾಡು. ಜಯದೇವ್ಗೆ ಫೋನ್ ಮಾಡಿ ನಮ್ದು ಯಾವ್ದಾದ್ರು ಒಂದು ಗೋಡೌನ್ಗೆ ಬೆಂಕಿ ಹಾಕಕ್ಕೆ ಹೇಳು. ಅಲ್ಲ, ನಮ್ಮ ಬುಡಕ್ಕೆ ನಾವೇ ಬೆಕ್ಕಿಟ್ಕೊಂಡಂಗಲ್ವ ಸಿಸ್ಟರ್? ಹೇಳಿದಷ್ಟು ಮಾಡೋಣ. ಅಲ್ಲ ಸಿಸ್ಟರ್, ಸ್ವಲ್ಪ ಹೊತ್ತು ಹಿಂದೆ ನೀನೇ ಹೇಳಿದೆ ಜಯದೇವನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳೋದು ಬೇಡ ಅಂತ. ಈಗ ಅವನ ಕೈಯಿಂದಲೇ ಬೆಂಕಿ ಇಡಿಸು ಅಂತ ಹೇಳ್ತಾ ಇದೆಯಾ? ಏನು ಸಿಸ್ಟರ್ ಇದು? ಹೌದು, ಆಗ ಹಾಗೆ ಹೇಳಿದೆ. ಆದ್ರೆ ಈಗ ಇದನ್ನ ಹೇಳ್ತಾ ಇದ್ದೀನಿ. ಹೇಳಿದಷ್ಟು ಮಾಡು. ಸರಿ ಸಿಸ್ಟರ್. ಗೌತಮ್ ಏನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಮುಗೀತು ನಮ್ಮ ಕತೆ. ಅಂಬು ಅಂತ ಚಿಪ್ ಹಿಡ್ಕೊಂಡು ಬೀದಿ ಬೀದಿ ಅಲಿಬೇಕಾಗತ್ತೆ. ಅಲ್ಲ ಕುಚಿಕು ಕಾಲು ಮೋಸ್ಟ್ಲಿ ಯಾವುದೋ ಪಬ್ಬಲ್ ಸೆಟ್ಲ್ ಆಗಿರ್ಬೇಕು. ಬಾರೋಳಿ ಮಯ್ಯ ಕಂಪ್ನಿ ಕೊಡು ಅಂತ ಕಾಲ್ ಮಾಡಿದ್ರು. ಹೇಳು ಮಾಮ್ಸ್, ಏನು ಸಮಾಚಾರ? ಫುಲ್ ಪಾರ್ಟಿನಾ? ಕಂಪ್ನಿ ಕೊಡ್ಬೇಕಾ? ಗೊತ್ತು ನೀನು ಅದಕ್ಕೆ ಕಾಲ್ ಮಾಡಿರ್ತೀಯ. ಏ, ಅದಲ್ವೋ, ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ. ವಿಷಯ ಸ್ವಲ್ಪ ಸೀರಿಯಸ್ಸು, ಅರ್ಜೆಂಟು. ಯಾಕೆ ಮಾಮ್ಸ್, ಯಾರಿಗೇನಾಯ್ತು? ಯಾರಿಗೆ ಏನೂ ಆಗಿಲ್ಲ. ಈಗ ಬಿಟ್ರೆ ನಮ್ಮ ಕಿತಿ ಆಗುತ್ತೆ. ನಾನು ಹೇಳಿದಷ್ಟು ಮಾಡೋ. ಅಲ್ಲ, ಕರೆಕ್ಟಾಗಿ ಏನಾಯ್ತು ಅಂತನಾದ್ರೂ ಹೇಳು. ಅಯ್ಯೋ ದೇವ್ರೆ, ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಕಣೋ. ನಾನು ಹೇಳಿದಷ್ಟು ಮಾಡೋ. ಸರಿ, ಅದೇನು ಅಂತ ಹೇಳು. ಅಳಿವಯ್ಯ, ನೀನು ಅರ್ಜೆಂಟಾಗಿ ನಮ್ದು ಯಾವುದಾದ್ರೂ ಒಂದು ಗೋಡನ್ಗೆ ಬೆಂಕಿ ಹಾಕು. ಮಾಮ್ಸ್, ಏನ್ ಮಾತಾಡ್ತಾ ಇದೀಯ ನೀನು? ನಮ್ ಗೋಡನಿಗೆ ನಾವೇ ಬೆಂಕಿ ಹಾಕದ? ತಲೆ ಕೆಟ್ಟಿದ್ಯಾ ನಿಂಗೆ? ಜಾಸ್ತಿ ಟೈಟ್ ಆಗಿದ್ಯಾ? ನಾನು ಟೈಟ್ ಆಗಿಲ್ಲ ಕಣೋ ಅಳಿಮಯ್ಯ. ನಮ್ಮ ಸಿಚುವೇಶನ್ ಟೈಟ್ ಆಗಿದೆ, ನಮ್ಮ ಕುತ್ತಿಗೆಗೆ ಬಂದಿದೆ. ಅಂತದ್ದು ಏನಾಯ್ತು ಈಗ? ಅಳಿಮಯ್ಯ, ಸದ್ಯ ಯಾಕೆ ಏನು ಅಂತ ಕೇಳಬೇಡ. ಹೇಳೋ ಸ್ಥಿತಿಯಲ್ಲಿ ನಾನೂ ಇಲ್ಲ. ಇಮಿಡಿಯೇಟ್ಲಿ ಯಾವುದಾದ್ರೂ ಗೋಡನ್ಗೆ ಬೆಂಕಿ ಹಾಕು. ಮಾಮ್ಸ್, ಏನ್ ಮಾತಾಡ್ತಾ ಇದೀಯ ನೀನು? ತಮಾಷೆ ಮಾಡ್ತಿದ್ಯಾ? ಏನು ಎತ್ತ ಅಂತ ಕಾರಣ ಗೊತ್ತಿಲ್ಲದೆ ನಮ್ ಗೋಡನ ನಾವೇ ಬೆಂಕಿ ಹಾಕಕ್ಕಾಗುತ್ತಾ? ಯಾವನಾದ್ರು ತಲೆ ಕೆಟ್ಟವನ್ ಮಾಡ್ಬೇಕಷ್ಟೇ ಕೆಲಸನ? ನನ್ನ ಲೈಫೇ ಹಾಳಾಗೋಗಿದೆ. ನನ್ನ ಬುಡುಗ್ ಬಿದ್ದಿರೋ ಬೆಂಕಿನ ಹೆಂಗೋ ಕಷ್ಟಪಟ್ಟು ಇವಾಗ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇಂಥ ಟೈಮಲ್ಲಿ ರಿಸ್ಕ್ ತೊಗೊಳಕ್ಕಾಗುತ್ತಾ ನನ್ನ ಕೈಲಿ? ನಾನು ಸತ್ರು ಇಂಥ ಕೆಲಸ ಮಾಡಲ್ಲ. ಈ ಆಟಕ್ಕೆ ನಾನೆಲ್ಲ ಬಿಟ್ಬಿಡೋಣ. ಅಯ್ಯೋ ಅಳಿಮಯ್ಯೋ, ನಾನು ಹೇಳೋದು ಕೇಳೋ. ಇದು ಎಮರ್ಜೆನ್ಸಿ ಸಿಚುವೇಶನ್. ನೀನು ಅಮ್ಮನೇ ಹೇಳಿದ್ದು ಕಣೋ. ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ. ಇಷ್ಟಿಲ್ದಿನಿ ನಮ್ಮ ಹೇಳ್ತಾಳ? ನಿನಗೆ ಮಾಡೋಕ್ಕಾಗಿಲ್ಲ ಅಂದರೆ ಯಾರಾದರೂ ಮನೆಗಳನ್ನು ಕಳಿಸಿ ಈ ಕೆಲಸ ಮಾಡಿಸು. ಒಟ್ಟಲ್ಲಿ ಬೆಂಕಿ ಹಾಕ್ಸು ಅಷ್ಟೇ. ಆದರೆ ಎಲ್ಲೂ ಸಿಕ್ಕಾಕೊಳ್ಳೋ ಥರ ಮಾಡಬೇಡ. ಅದೇನು ಮಾಡ್ತೀವೋ ನೋಡಿ ಮಾಡು. ಸರಿ ಸರಿ, ಆಯ್ತು, ಏನೋ ಮಾಡ್ತೀನಿ ಬಿಡು. ಸರಿ ಸರಿ, ಬೇಗ ಮಾಡು. ಹಾಂ,
ಹಲೋ ರಂಗ, ಬೆಂಕಿ ಹಾಕಿಸ್ತಾನಂತೆ. ಅಷ್ಟು ಸಾಕು, ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ನನ್ನ ಫೋನ್ ಕೊಡು. ಯಾರಿಗೆ? ಹೇಳಿಮ್ಮ. ಗೌತಮ್ ಎಲ್ಲಿದೆಯಾ? ನಾನು ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಏನಾದರೂ ಅರ್ಜೆಂಟ್ ಇತ್ತು, ಆಮೇಲೆ ಕಾಲ್ ಮಾಡಲಾ? ಅದು ತುಂಬ ಎಮರ್ಜೆನ್ಸಿ ಗೌತಮ್. ನಮ್ದು ಯಾವುದೋ ಗೋಡೌನ್ಗೆ ಬೆಂಕಿ ಬಿದ್ದಿದೆ ಅಂತೆ. ಏನು ಹೇಳ್ತಿದ್ದೀರಮ್ಮ? ಹೌದು, ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು. ಆದರೆ ಯಾವ ಬ್ರಾಂಚ್ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಗಲಾಟೆ ಇತ್ತು, ನನಗೆ ಸರಿಯಾಗಿ ಕೇಳಿಸಿಲ್ಲ. ನೀನು ಸ್ವಲ್ಪ ಫೋನ್ ಮಾಡಿ ವಿಚಾರಿಸು. ಹಾಂ, ನಾನು ವಿಚಾರಿಸ್ತೀನಿ. ಹಾಂ. ಗೌತಮರೇ, ಏನಾಯ್ತು? ಏನು ವಿಷಯ? ನಮ್ದು ಯಾವುದೋ ಒಂದು ಗೋಡೌನ್ಗೆ ಬೆಂಕಿ ಬಿದ್ದಿದೆಯಂತೆ. ಏನು ಮಾಡೋದು? ಎಲ್ಲಿಗೆ ಹೋಗ್ಲಿ, ಏನು ಮಾಡಲಿ ಗೊತ್ತಾಗ್ತಾ ಇಲ್ವಲ್ಲ. ನೋಡೋ, ನನ್ನ ತಂಗಿ ತಲೆ ಕೆಡೋದಕ್ಕಿಂತ ಮುಂಚೆ ಇರೋ ವಿಷಯ ಎಲ್ಲ ಹೇಳಿಬಿಡು. ನಿನ್ನನ್ನು ಕಾಪಾಡೋದಕ್ಕೆ ಆಪತ್ ಬಾಂಧವ ಬರ್ತಾನೆ ಅಂತ ಕಾಯ್ತಾ ಇದೆಯಲ್ಲ, ಅವನು ಬರ್ತಾ ಇಲ್ಲ. ನೀನು ಬದುಕಬೇಕಾದ್ರೆ ನಿಜನ ಬಾಯ್ಬಿಡು. ಹೇಳ. ಇಲ್ಲ, ನಾನು ಹೇಳಲ್ಲ. ನೋಡು, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಬಾಯ್ ಬಿಡು. ಇಲ್ಲ, ನಾನು ಹೇಳಲ್ಲ. ಹೇಳಲ್ವಾ? ಹೇಳಲ್ಲ. ಹೇಳಲ್ವಾ? ಹೇಳಲ್ಲ. ಏಯ್! ಸತ್ಯ ಬಾಯಿ ಬಿಡಲ್ಲ ಅಂತ ಹೇಳಿದೆಯಲ್ಲ, ಆ ಸತ್ಯ ನಿನ್ ಜೊತೆನೆ ಸಮಾಧಿ ಆಗ್ಬಿಡ್ಲಿ. ಛೇ, ಈಗಲೇ ಇದು ಆಗಬೇಕಾಗಿತ್ತ ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಈಗೇನು ಮಾಡೋದು? ಧನ್ಯನ್ ಮೀಟ್ ಮಾಡಕ್ಕೆ ಹೋಗೋದಾ ಅಥವಾ ಗೋಡೌನ್ ಹತ್ರ ಹೋಗೋದಾ? ಸೆಕೆಂಡರಿ ಆನಂದ್ ಕಾಲ್ ಮಾಡ್ತೀನಿ. ಹೇಳೋ ಗೆಳೆಯ. ಆನಂದ್, ನಮ್ದು ಯಾವುದಾದ್ರೂ ಗೋಡೌನ್ಗೆ ಬೆಂಕಿ ಬಿದ್ದಿದೆಯಾ? ಏನ ಬೆಂಕಿನ? ಇಲ್ವಲ್ಲೋ, ಆ ಥರದ್ದೇನಿಲ್ಲ. ಯಾರು ಹೇಳಿದ್ ನಿನಗೆ? ಅಮ್ಮ ಈಗ ಫೋನ್ ಮಾಡಿದ್ರು, ಯಾವುದೋ ಗೋಡೌನ್ ಬೆಂಕಿ ಬಿದ್ದಿದೆ ಅಂತ. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತೀಯಾ? ಸರಿ, ಈಗಲೇ ವಿಷಯ ತಿಳ್ಕೊಂಡು ನಿಂಗೆ ಅಪ್ಡೇಟ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಏನು ಸಿಗ್ತಾರಿದು? ಸಾಯಿಸಬಿಟ್ಟಿಲ್ಲ. ಇನ್ನೇನು ಮಾಡಬೇಕಾಗಿತ್ತು ಅಣ್ಣ? ಇವಳು ಬಾಯಿ ಬಿಡಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಮುಗಿಸ್ಬಿಟ್ಟೆ. ಅದಕ್ಕೆ ಸಾಯಿಸೇ ಬಿಡೋದ? ಎಂಥ ದೊಡ್ಡ ತಪ್ಪು ಮಾಡಿದೆ ಗೊತ್ತಾ ನೀನು? ಇವಳಿಂದ ತಿಳ್ಕೊಳ್ಳೋ ವಿಷಯ ತುಂಬ ಇತ್ತು. ಆ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ವಲ್ಲ. ಇವಳೇನೋ ಪ್ರೂಫ್ ಇದೆ ಅಂತ ಹೇಳ್ತಾ ಇದ್ಲು. ಬಾಯಿ ಬಿಡೋದಕ್ಕಿಂತ ಮುಂಚೆನೆ ಬಾಯಿ ಮುಚ್ಚಿಸಿದೆಯಲ್ಲ ಸಿಸ್ಟರ್. ಸಿಸ್ಟರ್, ಇವಳು ಇದ್ದಿದ್ರೆ ತುಂಬ ಉಪಯೋಗ ಆಗಿರೋದು. ಎಲ್ಲ ಇವ್ರ ಜೊತೆಗೆ ಸತ್ತೋಯ್ತಲ್ಲ. ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು ಸಿಸ್ಟರ್. ಇವಳು ಬದುಕಿದ್ರು ಏನೂ ಪ್ರಯೋಜನ ಆಗ್ತಿರ್ಲಿಲ್ಲ. ಇವಳು ಬಾಯಿ ಬಿಡ್ತಾ ಇರ್ಲಿಲ್ಲ. ಸುಮ್ಮನೆ ನಮ್ಮ ಎನರ್ಜಿ ಟೈಮ್ ಎಲ್ಲ ವೇಸ್ಟ್. ಅದ್ರ ಬದಲು ಇವಳು ಮೇಲಕ್ಕೆ ಹೋಗಿದ್ದೆ ಒಳ್ಳೇದಾಯ್ತು ಬಿಡು. ಗೆಳೆಯ, ಹೌದು ಕಣೋ, ಪೀಣ್ಯ ಗೋಡೌನ್ಗೆ ಬೆಂಕಿ ಬಿದ್ದಿದೆ. ಏನು ಮಾಡೋದು? ಎಲ್ಲಿಗೆ ಹೋಗ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡಪ್ಪ, ಇದನ್ನು ನಾನು ನೋಡ್ಕೋತೀನಿ. ನೀನು ಎಲ್ಲಿಗೆ ಹೋಗಿದ್ಯೋ ಆ ಕೆಲಸ ನೋಡ್ಕೋ, ಅದು ಇಂಪಾರ್ಟೆಂಟು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪೊಲೀಸವರು ಅಲ್ಲಿಗೆ ಬರ್ತಾರೆ. ಓಕೆ ಕಣೋ, ಥ್ಯಾಂಕ್ ಯು. ನನಗೆ ಏನಾಯ್ತು ಅಂತ ಅಪ್ಡೇಟ್ ಮಾಡು. ಓಕೆ ಗೆಳೆಯ. ಆನಂದ್ ನೋಡ್ಕೋತಾನಂತೆ. ಮಾಮ್ಸ್ ಸಡನ್ ಆಗಿ ನಮ್ಮದೇ ಗೋಡೌನ್ಗೆ ಬೆಂಕಿ ಹಚ್ಚೋದಕ್ಕೆ ಯಾಕೆ ಹೇಳಿದ್ರು? ಏನು ಪ್ರಾಬ್ಲಮ್ ಆಗಿರ್ಬೋದು? ಯಾಕೆ ಅಂತ ಕೇಳಿದ್ರೆ ಬಾಯ್ಬಿಟ್ಟು ಹೇಳೋದು ಇಲ್ಲ. ಅದು ಅಲ್ಲದೆ ಬೆಂಕಿ ಹಚ್ಚಕ್ಕೆ ಹೇಳಿರೋದು ಮಾಮೇ. ಏನಿರ್ಬೋದು ಸಿಚುವೇಶನ್ನು? ಅಂಥ ದೊಡ್ಡ ಪ್ರಾಬ್ಲಮ್ ಏನಾಗಿದೆ? ಅಣ್ಣ ಬೇರೆ ಆಫೀಸಿಂದ ಅರ್ಜೆಂಟಾಗಿ ಹೊರಟಿದ್ದಾನಂತೆ.
ಈ ಭೂಮಿಕಾನು ಮನೇಲಿಲ್ಲ, ಮಾಮ್ ಮತ್ತೆ ಮಾಮ್ಸು ಮನೇಲಿಲ್ಲ. ಏನಾಗಿರ್ಬೋದು? ದೊಡ್ಡದಾಗಿ ಏನೋ ಆಗಿರುತ್ತೆ. ಸದ್ಯ ಈ ಸೀನಲ್ಲಿ ನಾನಿಲ್ವಲ್ಲ, ಅದೇ ನನಗೆ ಸಮಾಧಾನ. ರೀ ಮಲಿ ಯಾಕ್ರಿ ಟೆನ್ಷನ್ ಆಗಿದ್ದೀರಾ? ಏನಾಯ್ತು? ಮಲಿ, ಅದಕ್ಕೆ ಮನೇಲೆಲ್ಲೂ ಕಾಣಿಸ್ತಲ್ಲ, ಎಲ್ಲೋಗಿದ್ದಾರೆ? ಅವ್ರು ಅವಾಗ್ಲೇ ಎಲ್ಲ ಹೋದ್ರು. ಎಲ್ಲಿಗೆ ಅಂತ ಹೇಳಿಲ್ವಾ? ಇಲ್ಲ, ಯಾಕ್ರಿ? ಅದಕ್ಕೆ ಒಂದು ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ. ಯಾಕ್ರಿ? ಮನೇಲಿ ಅದಕ್ಕೆ ಕಾಣಿಸ್ತಿಲ್ಲ. ಅಲ್ಲಿ ನೋಡಿದ್ರೆ ಅಣ್ಣ ಆಫೀಸಿಂದ ಏನೋ ಅರ್ಜೆಂಟ್ ಕೆಲಸ ಅಂತ ಬೇಗ ಹೊರಟಂತೆ. ಅದಕ್ಕೆ ಇದೆರಡು ಲಿಂಕ್ ಮಾಡಿ ನೋಡಿದ್ರೆ ಮೋಸ್ಟ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಂತ. ಆ ಥರ ಆಗಿರೋದು ಬೇಡ. ಯಾವ್ದಕ್ಕೊಂದ್ಸಲ ಕಾಲ್ ಮಾಡಿ ವಿಚಾರಿಸ್ತೀಯಾ? ಮಾಡ್ತೀನಿ ರೀ. ಆಮೇಲೆ ಅಕ್ಕರೆ ಎಲ್ಲಿದ್ದೀರಾ ನೀವು? ನಾನು ಸ್ವಲ್ಪ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ. ಯಾಕೆ, ಏನಾಯ್ತು? ಅಲ್ಲ, ನೀವು ಬೇರೆ ಮನೇಲಿರ್ಲಿಲ್ಲ. ಬಾವರ್ ಯಾಕೋ ಆಫೀಸ್ನಿಂದ ಗಡ್ಬಿಡಿನಾಗ ಹೊಂಟ್ರಂತೆ. ಅದಕ್ಕೆ ಏನಾಯ್ತೋ ಏನೋ ಅಂತ ಕೇಳಕ್ ಮಾಡ್ದೆ. ಗಾಬರಿ ಪಡೋಂಥದ್ದು ಏನಿಲ್ಲ ಮಲ್ಲಿ. ನಾನು ಬಂದ್ಮೇಲೆ ಮಾತಾಡ್ತೀನಿ, ಸರಿನಾ? ನೀವು ನಿಜ ಹೇಳ್ತಿದ್ದೀರ ತಾನೆ? ನನ್ನ ಸಮಾಧಾನಕ್ಕೆ ಸುಳ್ಳು ಹೇಳ್ತಿಲ್ಲ ಅಲ್ವಾ? ಇಲ್ಲ ಮಲ್ಲಿ, ಆ ಥರದ್ದೇನೂ ಇಲ್ಲ. ಮಲ್ಲಿ ಕೊಡಲಿ. ಹಲೋ, ಅದಕ್ಕೆ ಎಲ್ಲಿದ್ದೀರಾ? ಅದಕ್ಕೆ ಏನಾಯಿತು? ನೀವು ಮನೇಲಿಲ್ಲ, ಅಣ್ಣ ಆಫೀಸಿಂದ ಏನೋ ಎಮರ್ಜೆನ್ಸಿ ಅಂತ ಹೊರಟಂತೆ. ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಬರಲಾ ನಾನು? ಇಲ್ಲ ಜಯದೇವ್ ಅವರೇ, ಆ ಥರದ್ದೇನಿಲ್ಲ. ಏನಾದರೂ ಇದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ, ಈಗ ನೀವಿಬ್ರು ಎಲ್ಲಿದ್ದೀರಾ? ನಾವು ಕನಕಪುರ ರೋಡ್ ಹತ್ರ ಇದ್ದೀವಿ. ಹಾಂ ಸರಿ, ಅದಕ್ಕೆ ಹುಷಾರು. ಏನಂತೆ? ಏನು ಸಮಸ್ಯೆ ಇಲ್ವಂತೆ ಮಲ್ಲಿ, ಆರಾಮಾಗಿದ್ದಾರಂತೆ. ನೀವು ಗಾಬರಿ ಪಟ್ಕೊಳ್ಳೋದಲ್ದೆ ನನ್ನೂ ಗಾಬರಿ ಪಡಿಸ್ತೀರ. ನೀವು ಒಳ್ಳೆ. ಇವ್ರು ಕನಕಪುರ ರೋಡಲ್ಲಿ ಏನು ಮಾಡ್ತಾ ಇದ್ದಾರೆ? ಈ ಬಾಡಿನ ಮೂಟೆ ಕಟ್ಟಿ ಯಾವ್ದಾದ್ರೂ ಮೋರಿಯಲ್ಲಿ ಬಿಸಾಕ್ಬಿಡಿ. ನಡಿಯ. ಸಿಸ್ಟರ್, ಇದೇನು ಸಿಸ್ಟರ್ ಇದು? ಬೆಂಕಿ ಬಿದ್ದು ಗೋಡನಿಗೆ ಹೋಗ್ತಾನಂತೆ, ಅವನಿಲ್ಲಿ ಬಂದ್ಬಿಡಿಯಾರಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಏನು ಮಾಡೋದು ಅಣ್ಣ? ಮೊದಲು ನಾವಿಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಬ್ಯಾಕ್ ಟು ಊರಿಂದ ಹೋಗೋಣ. ಧನ್ಯಾ, ಧನ್ಯಾ, ಒಂದ್ಸತಿ ಫೋನ್ ಮಾಡಿ ಅವಳಿಗೆ. ಇಲ್ಲ, ನಾಟ್ ರೀಚಬಲ್ ಬರ್ತಿದೆ. ಇಲ್ಲೇ ಇರೋದಕ್ಕೆ ಹೇಳಿದ್ನಲ್ಲ ಅವಳಿಗೆ, ಎಲ್ಲಿ ಹೋಗಿದ್ದಾಳೆ? ರೈ, ಎಲ್ಲ ಕಡೆ ಹುಡ್ಕೊಂಬನ್ರಿ, ನೀವು ಈ ಕಡೆ ಹೋಗ್ರಿ. ಗೌತಮ್ ಅವರೇ, ಇಲ್ಲೆಲ್ಲೂ ಕಾಣ್ತಿಲ್ಲ. ನಾನು ಹೋಗಿ ಆಚೆ ನೋಡ್ಕೊಂಬರ್ತೀನಿ. ಸರ್, ಇಲ್ಲೇದೋ ಮೊಬೈಲ್ ಸಿಕ್ಕಿದೆ, ಆದರೆ ಹೊಡೆದಾಗಿ ಫುಲ್ ಡ್ಯಾಮೇಜ್ ಆಗೋಗಿದೆ. ಧನ್ಯದಿರ್ಬೋದಾ? ಅವಳು ನನಗೆ ಕಾಲ್ ಮಾಡಿದಾಗ ನನ್ನನ್ನು ರೌಡಿಗಳು ಫಾಲೋ ಮಾಡ್ತಿದ್ದಾರೆ, ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ಲು. ಅವಳಿಗೇನಾದರೂ ಆಗಿರ್ಬೋದಾ? ಇಲ್ಲಾರು ಸೆಕ್ಯೂರಿಟಿಗಳಿಲ್ವಾ? ಇರಬೇಕಾಗಿತ್ತು, ಎಲ್ಲೋದ ಅಂತ ಗೊತ್ತಿಲ್ಲ. ಏನಾಗ್ತಾ ಇದೆ ಅಂತ ಅರ್ಥ ಆಗ್ತಲ್ವಲ್ಲ. ಧನ್ಯಾ, ಧನ್ಯಾ ಕಂಡ್ರಮ್ಮ, ಇಲ್ಲ ನಾವು ಬಂದಿದ್ದೀವಿ. ನದ್ಯಾ, ಮಾತಾಡು. ಇಲ್ಲ ಧನ್ಯಾ, 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 ಧನ್ಯಾ. ಗೌತಮರೇ, ಅವಳು ಉಸಿರಾಡ್ತಿದ್ದಾಳೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹೆಲ್ಪ್ ಮಾಡಿ ಪ್ಲೀಸ್. ಧನ್ಯಾ, ಎರಡು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಏನಾಗಲ್ಲ, ಏನಾಗಲ್ಲ ನಿಂಗೆ. ಈಗ ನನ್ನ ಮಾತು ಕೇಳು. ನಾನು ಬದುಕಲ್ಲ. ಸಾಯೋದ್ರೊಳಗಡೆ ನಿಮಗೊಂದು ಸತ್ಯ ಹೇಳಬೇಕು.
ನಿನ್ನ ತಾಯಿ ತಂಗಿ ಸತ್ತಿಲ್ಲ, ಅವರೆಲ್ಲ ಬದುಕಿದ್ದಾರೆ. ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ? ಧನ್ಯ 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 ಎಲ್ಲಿ ನೋಡು, ಧನ್ಯ ಮಾತಾಡಮ್ಮ. ಎಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಏನಾಗಲ್ಲ ನಿನಗೆ. ಎದಳು ಧನ್ಯ. ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನ ಎಲ್ಲ ಕಡೆ ಹುಡುಕಾಡ್ತೀನಿ. ನಾನು ಇರೋ ಕಡೆ ಬಿಟ್ಟು ಇಲ್ಲದೆ ಇರೋ ಕಡೆ ಹುಡುಕಿದ್ರೆ ಹೀಗೆ ಆಗೋದು. ಹುಡುಕೋ ಬದಲು ಫೋನ್ ಮಾಡಿದ್ರೆ ಆಗಿರ್ತಿತ್ತಲ್ವಾ? ಅಯ್ಯೋ, ಅದು ನಿಮ್ಮನ್ನು ಹುಡ್ಕೋ ಟೆನ್ಷನಲ್ಲಿ ಅದು ನನಗೆ ಫ್ಲ್ಯಾಶೇ ಆಗಲಿಲ್ಲ. ಹೌದು, ನಮ್ಮ ಮನೇಲಿ ಇವತ್ತು ಯಾರೂ ಕಾಣಿಸ್ತಾ ಇಲ್ಲ. ಅಂದರೆ ಒಬ್ರು ಅಂದ್ರೆ ಒಬ್ಬರೂ ಇಲ್ಲ. ಇವತ್ತು ನಮ್ಮ ಮನೆ ಒಂಥರ ಭೂತ್ ಬಂಗ್ಲೆ ಫೀಲ್ ಆಗ್ತಾ ಇದ್ದಾನೆ. ಬೈದ್ವೆ, ನೀವು ಅದಕ್ಕೇನೆಲ್ಲರೂ ನೋಡಿದ್ರಾ? ನಿಮ್ಗೇನಾರು ಗೊತ್ತಾ? ಓ, ಅಂದ್ರೆ ನೀವಿಷ್ಟು ದೂರ ನನ್ನನ್ನು ಹುಡ್ಕೊಂಡು ಬಂದಿದ್ದು ಇದನ್ನ ಕೇಳೋದಕ್ಕ? ಯಾರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ನನಗೇನು ಹೇಳ್ಬಿಟ್ಟ ಹೋಗ್ತಾರೆ? ನಂಗೇನು ಅದೇ ಕೆಲಸನ, ಎಲ್ಲಿಗೆ ಹೋಗ್ತಾರೆ ಅನ್ನೋದು ನೋಡ್ಕೊಂಡು ಕೊಡುತ್ತೆ. ಅಯ್ಯೋ, ಇರ್ಲಿ ಬಿಡ್ರಿ. ಒಂದು ಸಿಂಪಲ್ ಕ್ವಶನ್ಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಗ್ದೋಯ್ತಪ್ಪ. ಅದು ಬಿಟ್ಟು ಒಂದಕ್ಕೆ 2 ಲೈನ್ ಜಾಸ್ತಿ ಸೇರಿಸಿ ಮಾತಾಡಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡ್ರಲ್ಲ. ಹೌದು, ನೀವಿಲ್ಲಿ ಒಬ್ಬರೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಇನ್ನೇನು ಮಾಡಲಿ, ಮನೆಯಿಂದ ಹೊರಗಡೆ ಹೋಗೋಣ ಅಂದರೆ ಆಗಲ್ಲ. ಅದಕ್ಕೆ ಮನೆ ಒಳಗಡೆ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ದೀನಿ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ನನ್ನನ್ನು ಆಚೆ ಕರ್ಕೊಂಡು ಹೋಗೋದಕ್ಕೆ ಏನು ದಾಡಿ ಅಂತ ನನಗೆ ಟಾಂಟು. ರೀ, ನೀವು ಯಾಕೆ ಆ ಥರ ಎಲ್ಲ ಹೇಳ್ತೀರಾ? ನನಗೆ ನಿಮ್ಮ ರೋದನೆ ವೇದನೆ ಎಲ್ಲ ನೀಟಾಗಿ ಅರ್ಥ ಆಗತ್ತೆ ಕಣ್ರಿ. ಆದರೆ ಏನು ಮಾಡಲಿ, ಕೆಲವೊಮ್ಮೆ ಟೈಮೇ ಇರಲ್ಲ. ಅದೇ ಪ್ರಾಬ್ಲಮ್. ಬಟ್ ಇವತ್ತು ನಾನು ಫುಲ್ ಫ್ರೀ ಇದ್ದೀನಿ. ಎಲ್ಲಾದ್ರೂ ಹೊರಗಡೆ ಹೋಗೋಣ ಬನ್ನಿ. ನಾನು ಬರಲ್ಲ ರೀ. ಅದಕ್ಕೆ ತಂಗಿ ನೋಡಿ, ಇದು ತೀರಾನೇ ಅತಿ ಆಯಿತು. ನೀವು ಕರೆದಾಗ ನಾನು ಹೊರಗಡೆ ಬರಲ್ಲ ಅಂದಾಗ ನಾನೇನೋ ದೊಡ್ಡ ಕ್ರೈಮ್ ಮಾಡಿದ್ದೀನಿ ಅನ್ನೋ ರೇಂಜಿಗೆ ನನ್ನ ಹತ್ರ ಮಾತಾಡ್ತೀರಾ. ಈಗ ನಾನು ಕರೆದಾಗ ನೀವು ಹೊರಗಡೆ ಬರಲ್ಲ ಅಂದಾಗ ನಾನೇನು ಮಾಡಲಿ? ನಾನು ನಿಮ್ಮ ಥರ ಸಿಟ್ ಮಾಡ್ಕೊಳ್ಳ? ಹೇಳಿ, ಏನು ಮಾಡಲಿ? ನೀವೇನು ಮಾಡಬೇಡಿ. ಈಗ ನೀವು ಹೇಗೆ ಬಂದ್ರೋ ಹಾಗೆ ವಾಪಸ್ ಹೋಗಿ. ನನಗೆ ಮೂಡಿಲ್ಲ. ರೀ ಅದಕ್ಕೆ ತಂಗಿ, ಯಾಕ್ರಿ ಈಗ ಹೇಳ್ತೀರಾ? ಮೂಡಿಲ್ಲ ಅಂದರೆ ಸ್ವಲ್ಪ ಮೂಡ್ ಬರ್ಸ್ಕೊಳ್ರಿ. ನೀವು ನನ್ನ ಜಾಣ ಮರಿ ಅಲ್ವಾ? ನನ್ನ ಕೋಳಿ ಮರಿ ಅಲ್ವಾ? ವಾಟ್? ಕೋಳಿ ಮರಿನಾ? ಅದು ನಿಮಗೆ ಗೊತ್ತಲ್ವಾ, ಕನ್ನಡದಲ್ಲಿ ನಂದು ವೊಕ್ಯಾಬ್ಲರಿ ಸ್ವಲ್ಪ ಲಿಮಿಟೆಡ್ ಅಂತ. ಈ ಜಾಣ ಮರಿ ಆದಮೇಲೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಕೋಳಿ ಮರಿ ಅಂತ ಹೇಳ್ಬಿಟ್ಟೆ. ಬಟ್ ಇಟ್ಸ್ ಓಕೆ. ಯಾವ ಮರಿ ಆದ್ರೆ ಏನಂತೆ, ನಾನು ನಿಮ್ಮನ್ನ ಸಮಾಧಾನ ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ಕರ್ಮ, ನೀವು ನಿಮ್ಮ ಕನ್ನಡನೋ ಆ ದೇವರಿಗೆ ಪ್ರೀತಿ. ಅಯ್ಯೋ, ಅದನ್ನ ಬಿಡ್ರಿ. ನೋಡಿ, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಎಮೋಷನ್ಸ್ ಇಂಪಾರ್ಟೆಂಟ್, ಭಾವನೆಗಳು ಇಂಪಾರ್ಟೆಂಟ್ ಕಣ್ರಿ. ಸರಿ, ಈಗ ಬನ್ನಿ ಆಚೆ ಹೋಗೋಣ. ನಾವು ಮುಂಚೆ ಲವ್ ಮಾಡ್ತಿದ್ದ ಜಾಗನೆಲ್ಲ ಮತ್ತೆ ಒಂದು ಟೈಮು ರೀವಿಸಿಟ್ ಮಾಡೋಣ. ನಮ್ಮ ಹಳೆ ನೆನಪುಗಳನ್ನೆಲ್ಲ ಮತ್ತೆ ರೀಲಿವ್ ಮಾಡೋಣ. ಒಂಥರ ರಿನ್ಯೂವಲ್ ಇದ್ದಂಗೆ. ಬೇಕಾಗಿಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕೆ ತಂಗಿ ಪ್ಲೀಸ್ ಕಣ್ರಿ, ಪ್ಲೀಸ್. ನನ್ನ ಚಿನ್ನ ಮರಿಯಲ್ವ, ನನ್ನ ಮುದ್ದು ಮರಿಯಲ್ವ? ಪಾರ್ಥ, ಅಲ್ಲೇ ನೋಡಿ, ಸ್ಮೈಲ್ ಮಾಡಿದ್ರಿ. ದಟ್ ಮೀನ್ಸ್ ಎಸ್ ಅಲ್ಲ? ಏನೋ ಒಂದು ಹೇಳಿ ನನಗೆ ಪೂಸಿ ಹೊಡಿತೀರಾ ಅಲ್ವಾ? ಓಕೆ, ಲೆಟ್ಸ್ ಗೋ. ಲೈಕ್ ಎ ಗುಡ್ ಗರ್ಲ್, ಕಮ್ ಆನ್. ಹಲೋ ಗೆಳೆಯ, ಏನಾಯ್ತು?
ಪೊಲೀಸರು ಬಂದಿದ್ದಾರಾ? ಹುಡುಗಿ ಸಿಕ್ಕದ್ಲಾ? ಏನು ಹೇಳಿದ ಅವಳು? ಆನಂದ್, ನನ್ನ ತಾಯಿ ಬದುಕಿದ್ದಾಳೆ ಅಂತ ಹೇಳಿದ್ಲು ಕಣ. ಅಮ್ಮ ಬದುಕಿದಾರಂತೆ. ಹೌದೇನೋ? ಭಾಗ್ಯ ಆಂಟಿ ಬದುಕಿದಾರಾ? ಹೌದು ಕಣ, ನನ್ನ ತಂಗಿನೂ ಇದ್ದಾಳಂತೆ. ಗೆಳೆಯ, ನಾನು ಕೇಳ್ತಾರೆ ನಿಜನೇನೋ? ಹೌದು ಕಣ ಆನಂದ್. ಕಳೆದ 35 ವರ್ಷ ನೋವಲ್ಲಿ ಭಯದಲ್ಲಿ ಎಲ್ಲ ಇದ್ದು ಏನು ಇಲ್ವೇನೋ, ತಾಯಿನೇ ಇಲ್ವಲ್ಲ ಅನ್ನೋ ಥರದಲ್ಲಿ ಬದುಕ್ಬಿಟ್ಟಲ್ಲ. ಈಗ ನನ್ನ ತಾಯಿ ತಂಗಿ ಬದುಕಿದ್ದಾರೆ ಅಂದ್ರೆ ನನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣ. ನನ್ನ ಪ್ರಾರ್ಥನೆ ದೇವ್ರಿಗೆ ಸಲ್ಲಿಸಿದೆ ಅನ್ಸುತ್ತೆ. ಅವ್ರಿಬ್ಬರನ್ನು ಚೆನ್ನಾಗಿಟ್ಟಿದ್ದಾನೆ ಕಣ. ಈಗ ನಾನು ನನ್ನ ತಾಯಿ ತಂಗಿ ಎಲ್ಲಿದ್ರು ಹುಡುಕ್ಬೇಕು, ಅವ್ರು ನೋಡ್ಬೇಕು ಕಣ. ಗೆಳೆಯ, ಎಂಥ ಒಳ್ಳೆ ಸುದ್ದಿ ಕೊಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಮಾತೇ ಬರ್ತಾ ಇಲ್ಲ ಕಣೋ, ಕಟ್ಲೆಲ್ಲ ಕಟ್ದಂಗೆ ಆಗ್ತಾ ಇದೆ. ಇದೇನು ಹೇಳಿದವಳು? ಅಮ್ಮ ತಂಗಿ ಈಗ ಎಲ್ಲಿದ್ದಾರಂತೆ, ಹೇಗಿದ್ದಾರಂತೆ? ಹೇಯ್, ಯಾಕೋ ಸುಮ್ಮನಾಗ್ಬಿಟ್ಟೆ? ಏನಂದು ಹೇಳೋ? ಅಷ್ಟೇ ಕಣ ಹೇಳಿದ್ದು. ಅವಳ ಕೈಲಿ ಅಷ್ಟೇ ಹೇಳಕ್ಕಾಗಿದ್ದು, ಇನ್ನೇನು ಹೇಳಿಲ್ಲ. ಮುಂದಕ್ಕೆ ಹೇಳಕ್ಕಾಗ್ಲಿಲ್ಲ? ಯಾಕೆ, ಏನಾಯ್ತು? ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡಿದಾರೆ ಕಣ. ಪಾಪ ಅವಳು ಹೋಗ್ಬಿಟ್ಲು. ಏನೋ ಇದಲ್ಲ? ಹೌದು ಕಣ, ಅವಳ ಮೇಲೆ ಅದು ಯಾರು ಅಟ್ಯಾಕ್ ಮಾಡಿಸಿದ್ರು ಗೊತ್ತಿಲ್ಲ. ಕುಟುಂಬ ಜೀವ ಇನ್ನೂ ಇತ್ತು. ನೋವು, ಹಿಂಸೆ ಎಲ್ಲ ಸಹಿಸ್ಕೊಂಡು ನನ್ನ ತಾಯಿ ತಂಗಿ ಬದುಕಿದ್ದಾರೆ ಅಂತ ಹೇಳೋದಕ್ಕೆ ಅಂತಾನೆ ಬದುಕಿದ್ಲು ಅನ್ಸುತ್ತೆ. ಬದುಕಿದ್ದಾರೆ ಅಂತ ಅಷ್ಟೇ ಹೇಳಿದ್ಲು, ಆದರೆ ಎಲ್ಲಿದ್ದಾರೆ ಅಂತ ಹೇಳಿಲ್ಲ ಕಣ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನನಗೆ ಬೇಕು ಕಣ, ನನಗಮ್ಮನೂ ಬೇಕು, ನನ್ನ ತಂಗಿನೂ ಬೇಕು ಕಣ. ಲೇ ಗೆಳೆಯ, ಅಳ್ಬೇಡ ಕಣ ಪ್ಲೀಸ್. ನಿನ್ನ ಹತ್ರ ನನಗೂ ಕಷ್ಟ ಆಗುತ್ತಪ್ಪ. ಏಯ್, ಯಾಕೋ ಅಳ್ತೇನೇನೋ? ಅಮ್ಮ ತಂಗಿ ಇಬ್ರು ಬದುಕಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಹುಡುಕ್ಸೋಣ, ಖಂಡಿತ ಸಿಗ್ತಾರಪ್ಪ. ಅಳ್ಬೇಡ ಪ್ಲೀಸ್.